ನಿಮ್ಮೊಳಗಿನ ಆರ್ಥಿಕ ನೀಲನಕ್ಷೆ ಯಶಸ್ಸಿಗೆ ಸಿದ್ಧವಿಲ್ಲದಿದ್ದರೆ ನೀವು ಜಗತ್ತಿನ ಎಲ್ಲಾ ಜ್ಞಾನವನ್ನು ಪಡೆದರೂ ಫಲಿತಾಂಶ ಶೂನ್ಯ. ನಿಮ್ಮ ಹಣಕಾಸಿನ ಸ್ಥಿತಿ ಕೇವಲ ಹೊರಗಿನ ಶ್ರಮದಿಂದಲ್ಲ, ಬದಲಿಗೆ ನಿಮ್ಮ ಆಂತರಿಕ ಮನೋವಿಜ್ಞಾನದಿಂದ ನಿರ್ಧಾರವಾಗುತ್ತದೆ. ನಿಮ್ಮೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಅಂತರಂಗದ ಜ್ಞಾನವನ್ನು ಹೆಚ್ಚಿಸುವ, ನಿಮ್ಮ ಯಶಸ್ಸಿನ ಹಾದಿಗೆ ಬೆಳಕು ಚೆಲ್ಲುವ ವಿಶಿಷ್ಟ ವಿಚಾರಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ನಿಮ್ಮ ಮನಸ್ಸನ್ನು ಬೆಳೆಸುವ ನಿರಂತರ ಪ್ರಯತ್ನದಲ್ಲಿ ಇಂದು ನಾವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯದ ದಾರಿಯನ್ನು ತೋರಿಸಿದ ಮಹಾನ್ ಗ್ರಂಥವಾದ ಟಿ. ಹಾರ್ವೆಕರ್ ಬರೆದ ಸೀಕ್ರೆಟ್ಸ್ ಆಫ್ ಮಿಲಿಯನೇರ್ ಮೈಂಡ್ ಪುಸ್ತಕದ ಅತ್ಯಂತ ಪ್ರಮುಖವಾದ 17 ನಿಯಮಗಳನ್ನು ವಿಶ್ಲೇಷಿಸಲಿದ್ದೇವೆ. ಒಂದು ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳೆಲ್ಲರೂ ಒಟ್ಟಿಗೆ ಸೇರಿ ಚರ್ಚೆ ನಡೆಸುತ್ತಿದ್ದರು. ಆಗ ಅಲ್ಲಿ ಒಂದು ಪ್ರಮುಖ ಪ್ರಶ್ನೆ ಎದ್ದಿತು: ಯಾವ ಕಾರಣಗಳು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡುತ್ತವೆ ಮತ್ತು ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡುತ್ತವೆ? ಇದಕ್ಕೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅಂತಿಮವಾಗಿ ಈ ವ್ಯತ್ಯಾಸವು ಕೇವಲ ಶ್ರೀಮಂತ ಮತ್ತು ಬಡವನ ಆಲೋಚನಾ ವಿಧಾನದಿಂದಲೇ ಉಂಟಾಗುತ್ತದೆ ಎಂಬ ತೀರ್ಮಾನಕ್ಕೆ ಬಂದರು. ಇದರ ಅರ್ಥವೇನೆಂದರೆ, ಶ್ರೀಮಂತ ವ್ಯಕ್ತಿಯು ತನ್ನ ಆಲೋಚನೆಯ ಕಾರಣದಿಂದಲೇ ಶ್ರೀಮಂತನಾಗಿದ್ದಾನೆ ಮತ್ತು ಬಡವನೂ ಸಹ ತನ್ನ ಪ್ರಸ್ತುತ ಆಲೋಚನಾ ಕ್ರಮದಿಂದಲೇ ಬಡವನಾಗಿ ಉಳಿದಿದ್ದಾನೆ. ಈ ವ್ಯತ್ಯಾಸವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಟಿ. ಹಾರ್ವೆಕರ್ ಅವರ ಈ ಪುಸ್ತಕವನ್ನು ಓದಲೇಬೇಕು ಎಂದು ಅಲ್ಲಿ ಹಾಜರಿದ್ದ ಸಾಕಷ್ಟು ಪುಸ್ತಕಗಳನ್ನು ಓದಿದ ಒಬ್ಬ ವ್ಯಕ್ತಿ ಸಲಹೆ ನೀಡುತ್ತಾರೆ. ಈ ಪುಸ್ತಕದಲ್ಲಿ ವಿವರಿಸಿರುವ 17 ವೆಲ್ತ್ ಫೈಲ್ಸ್ ಅಥವಾ ಸಂಪತ್ತಿನ ದಾಖಲೆಗಳ ಮೂಲಕ ಶ್ರೀಮಂತರು ಮತ್ತು ಬಡವರ ಮನೋವಿಜ್ಞಾನದ ನಡುವಿನ 17 ನಿರ್ಣಾಯಕ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬಹುದು. ನೀವು ಎಷ್ಟು ಹಣವನ್ನು ಸಂಪಾದಿಸುತ್ತೀರಿ, ಎಷ್ಟು ಉಳಿಸುತ್ತೀರಿ, ಎಷ್ಟು ಹೂಡಿಕೆಗಳನ್ನು ಮಾಡುತ್ತೀರಿ, ನಿಮಗೆ ಸ್ವಂತ ಮನೆಯಿದೆಯೇ ಅಥವಾ ನಿಮ್ಮ ಬಳಿ ಸಾಕಷ್ಟು ಕ್ರೆಡಿಟ್ ಕಾರ್ಡ್ ಸಾಲಗಳು ಮತ್ತು ವೈಯಕ್ತಿಕ ಸಾಲಗಳಿವೆಯೇ? ಇವೆಲ್ಲವೂ ನಿಮ್ಮ ಉಪಪ್ರಜ್ಞೆಗೆ ಸಂಪರ್ಕಗೊಂಡಿವೆ. ಈ ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಮತ್ತು ಹಣಕಾಸಿನ ಸ್ವಾತಂತ್ರ್ಯದ ಕಡೆಗೆ ನಮ್ಮ ಜೀವನವನ್ನು ತಿರುಗಿಸಲು ಈ 17 ಸಂಪತ್ತಿನ ನಿಯಮಗಳನ್ನು ನಾವು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕು. ಬನ್ನಿ, ಹಾಗಿದ್ದರೆ ಆ 17 ಮಹತ್ವದ ವ್ಯತ್ಯಾಸಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. 1ನೆಯ ಸಂಪತ್ತಿನ ಕಡತ: ಜೀವನದ ಕರ್ತೃತ್ವ. ಶ್ರೀಮಂತ ಜನರು ಹೀಗೆ ಯೋಚಿಸುತ್ತಾರೆ: ನಾನು ಸ್ವತಃ ನನ್ನ ಜೀವನವನ್ನು ರೂಪಿಸುತ್ತೇನೆ. ಬಡ ಜನರು ಹೀಗೆ ಯೋಚಿಸುತ್ತಾರೆ: ಜೀವನವು ನನ್ನನ್ನು ರೂಪಿಸುತ್ತದೆ. ನೀವು ಯಶಸ್ವಿಯಾಗಬೇಕಾದರೆ ನಿಮ್ಮ ಜೀವನದ ಕರ್ತೃತ್ವವನ್ನು ನೀವೇ ವಹಿಸಿಕೊಳ್ಳುವುದು ಅತ್ಯಗತ್ಯ, ವಿಶೇಷವಾಗಿ ನಿಮ್ಮ ಆರ್ಥಿಕ ಜೀವನದ ವಿಚಾರದಲ್ಲಿ. ನೀವು ನಿಮ್ಮ ಯಶಸ್ಸನ್ನು ನೀವೇ ನಿರ್ಮಿಸಿಕೊಳ್ಳಬಹುದು ಎಂಬ ನಂಬಿಕೆ ನಿಮ್ಮಲ್ಲಿರಬೇಕು. ಇದರರ್ಥವೇನೆಂದರೆ, ನೀವು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ನಿಮ್ಮನ್ನು ನೀವೇ ದುರ್ಬಲಗೊಳಿಸಬಹುದು. ಅದೇ ರೀತಿ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೂ ನೀವೇ ಕಾರಣರಾಗಬಹುದು ಮತ್ತು ನಿಮ್ಮ ಯಶಸ್ಸಿಗೂ ನೀವೇ ಕಾರಣರಾಗಬಹುದು. ನಿಮಗೆ ಜೀವನವು ಅನ್ಯಾಯ ಮಾಡುತ್ತಿದೆ ಮತ್ತು ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಜೀವನವು ಹೇಗೆ ಬದಲಾಗಲು ಸಾಧ್ಯ? ನೀವು ಯಾರಿಗೂ ಅರ್ಥವಿಲ್ಲದ ಜೀವನವನ್ನು ನಡೆಸುತ್ತಿದ್ದೀರಿ ಎಂದರ್ಥ. ನೀವೇ ನಿಮ್ಮ ಜೀವನವನ್ನು ಸೃಷ್ಟಿಸುತ್ತೀರಿ ಎಂದು ನೀವು ಯೋಚಿಸುವವರೆಗೆ ನೀವು ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಜೀವನದ ಮೇಲಧಿಕಾರಿಯಾಗಿರಬೇಕು. ನಿಮ್ಮ ಆಯ್ಕೆಗಳನ್ನು ನೀವೇ ಮಾಡಬಹುದು ಮತ್ತು ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬಹುದು. ಮೂಲಭೂತವಾಗಿ ನಿಮ್ಮ ಜೀವನದ ಬಾಸ್ ನೀವೇ. ಬಡ ಜನರು ಯಾವಾಗಲೂ ಬಲಿಪಶುವಿನ ಪಾತ್ರವನ್ನು ನಿರ್ವಹಿಸುತ್ತಾರೆ, ತಮಗೆ ಅನ್ಯಾಯವಾಗಿದೆ ಎಂದು ಭಾವಿಸುತ್ತಾರೆ. ಅವರು ಯಾವಾಗಲೂ ಇತರರನ್ನು ದೂಷಿಸುತ್ತಾರೆ. ತಪ್ಪು ಎಂದಿಗೂ ಅವರದ್ದಾಗಿರುವುದಿಲ್ಲ, ತಪ್ಪು ಯಾವಾಗಲೂ ಬೇರೆಯವರದ್ದಾಗಿರುತ್ತದೆ. ಅವರು ಯಾವಾಗಲೂ ದೂರು ನೀಡುತ್ತಲೇ ಇರುತ್ತಾರೆ. ಯಾವಾಗ ನೀವು ನಿರಂತರವಾಗಿ ದೂರು ನೀಡುತ್ತೀರೋ ಆಗ ನೀವು ಜೀವಂತ ಮೂರ್ಖರಾಗುತ್ತೀರಿ. ಇದು ಅತ್ಯಂತ ಕೆಟ್ಟ ಅಭ್ಯಾಸ. ಆದ್ದರಿಂದ ನೀವು ಎಂದಿಗೂ ದೂರು ನೀಡಬಾರದು. ಬಡ ಜನರ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಅವರು ತಮ್ಮ ಪರಿಸ್ಥಿತಿಯನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಹಣ ಅಷ್ಟೇನೂ ಮುಖ್ಯವಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ನನಗೆ ಹಣ ಮುಖ್ಯವಲ್ಲ ಎಂದು ಭಾವಿಸಿದರೆ ಹಣವು ನಿಮ್ಮ ಬಳಿಗೆ ಎಂದಿಗೂ ಬರುವುದಿಲ್ಲ. ಆದ್ದರಿಂದ ನೀವು ಎಂದಿಗೂ ಬಲಿಪಶುವಿನ ಪಾತ್ರವನ್ನು ನಿರ್ವಹಿಸಬೇಡಿ. ನಿಮ್ಮ ಜೀವನದ ಬಾಸ್ ಆಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮತ್ತು ಯಶಸ್ಸಿನ ಕಡೆಗೆ ನಿಮ್ಮ ಹೆಜ್ಜೆಗಳನ್ನು ಇರಿಸಿ. 2ನೆಯ ಸಂಪತ್ತಿನ ಕಡತ: ಆಟದ ಉದ್ದೇಶ. ಶ್ರೀಮಂತ ಜನರು ಹಣದ ಆಟವನ್ನು ಅದನ್ನು ಗೆಲ್ಲಲು ಆಡುತ್ತಾರೆ. ಬಡ ಜನರು ಹಣದ ಆಟವನ್ನು ಅದನ್ನು ಕಳೆದುಕೊಳ್ಳದಂತೆ ರಕ್ಷಿಸಲು ಆಡುತ್ತಾರೆ. ಬಡ ಜನರ ಅತಿದೊಡ್ಡ ಚಿಂತೆ ಅವರ ಬದುಕುಳಿಯುವಿಕೆ ಮತ್ತು ಸುರಕ್ಷತೆಯಾಗಿರುತ್ತದೆ. ಹಣ ಸಂಪಾದಿಸುವುದು ಮತ್ತು ಉತ್ತಮ ಜೀವನ ನಡೆಸುವುದು ಅವರ ಮುಖ್ಯ ಉದ್ದೇಶವಾಗಿರುವುದಿಲ್ಲ. ಆದರೆ ಶ್ರೀಮಂತ ಜನರ ಉದ್ದೇಶವೇನೆಂದರೆ ಮತ್ತಷ್ಟು ಶ್ರೀಮಂತರಾಗುವುದು ಮತ್ತು ಉತ್ತಮ ಜೀವನವನ್ನು ನಡೆಸುವುದು. ಅವರಿಗೆ ಸ್ವಲ್ಪ ಹಣ ಸಾಲದು, ಅವರಿಗೆ ಬಹಳಷ್ಟು ಹಣ ಬೇಕು. ನಿಮ್ಮ ಉದ್ದೇಶ ಕೇವಲ ಸಮಯಕ್ಕೆ ಸರಿಯಾಗಿ ಬಿಲ್ಗಳನ್ನು ಪಾವತಿಸುವುದಾಗಿದ್ದರೆ ನಿಮ್ಮ ಬಳಿಗೆ ಅಷ್ಟೇ ಹಣ ಬರುತ್ತದೆ.
ನಮ್ಮ ಗುರಿಯು ಕೋಟ್ಯಾಧಿಪತಿಗಳಾಗುವ ಕಡೆಗೆ ಇರಬೇಕು. ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಉದ್ದೇಶ ಶ್ರೀಮಂತರಾಗುವುದೇ ಆಗಿರಬೇಕು. ಕೇವಲ ಬಿಲ್ಗಳನ್ನು ಪಾವತಿಸುವಷ್ಟಕ್ಕೆ ಸೀಮಿತವಾಗಬಾರದು ಅಥವಾ ವಿಷಯಗಳು ಸ್ವಲ್ಪ ಸುಧಾರಿಸಿದರೆ ಸಾಕು ಎಂದು ನೀವು ತೃಪ್ತರಾಗಬಾರದು. ಶ್ರೀಮಂತ ಎಂದರೆ ಶ್ರೀಮಂತನಾಗುವುದು ಎಂದರ್ಥ. ಮೂರನೆಯ ಸಂಪತ್ತಿನ ಕಡತ ಬದ್ಧತೆ ಮತ್ತು ಕೇವಲ ಆಸೆ. ಶ್ರೀಮಂತ ಜನರು ಶ್ರೀಮಂತರಾಗಲು ಬದ್ಧರಾಗಿರುತ್ತಾರೆ. ಬಡ ಜನರು ಕೇವಲ ಶ್ರೀಮಂತರಾಗಲು ಬಯಸುತ್ತಾರೆ, ಆದರೆ ಬದ್ಧತೆ ಹೊಂದಿರುವುದಿಲ್ಲ. ಜನರು ತಾವು ಬಯಸಿದ್ದನ್ನು ಪಡೆಯದಿರಲು ಇರುವ ಅತಿದೊಡ್ಡ ಕಾರಣವೆಂದರೆ ಅವರಿಗೆ ತಾವು ಏನು ಬಯಸುತ್ತೇವೆ ಎಂಬುದೇ ತಿಳಿದಿರುವುದಿಲ್ಲ. ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದು ನಿಮಗೆ ತಿಳಿದಿದೆಯೇ? ನೀವು ಯಾರ ಹಾಗೆ ಆಗಲು ಬಯಸುತ್ತೀರಿ? ನಿಮ್ಮ ಜೀವನ ಹೇಗಿರಬೇಕು ಎಂದು ನೀವು ನೋಡಲು ಬಯಸುತ್ತೀರಿ? ನೀವು ಈ ವಿಡಿಯೋವನ್ನು ಏಕೆ ನೋಡುತ್ತಿದ್ದೀರಿ? ಈ ಕೊನೆಯ ಪ್ರಶ್ನೆಗೆ ನಿಮಗೆ ಉತ್ತರ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ನಮಗೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಎಂದು ತಿಳಿದಿಲ್ಲದಿದ್ದರೆ ನಾವು ಅದನ್ನು ಹೇಗೆ ಸಾಧಿಸಲು ಸಾಧ್ಯವಿಲ್ಲ, ಅಲ್ಲವೇ? ಸತ್ಯವೇನೆಂದರೆ ಅನೇಕ ಜನರು ವಾಸ್ತವವಾಗಿ ಶ್ರೀಮಂತರಾಗಲು ಬಯಸುವುದಿಲ್ಲ. ಏಕೆಂದರೆ ಅವರ ಉಪಪ್ರಜ್ಞೆಯಲ್ಲಿ ಹಣದ ಬಗ್ಗೆ ಸಾಕಷ್ಟು ನಕಾರಾತ್ಮಕ ನಂಬಿಕೆಗಳಿವೆ. ಶ್ರೀಮಂತರಾಗುವುದು ಏನೋ ತಪ್ಪು ಎಂಬ ಭಾವನೆ ಅವರನ್ನು ಕಟ್ಟಿಹಾಕಿದೆ. ಅವರು ಈ ರೀತಿಯ ಷರತ್ತುಗಳಿಗೆ ಒಳಪಟ್ಟಿರುತ್ತಾರೆ. ನಮ್ಮಲ್ಲಿ ಅನೇಕರು ಹಣಕ್ಕೆ ಸಂಬಂಧಿಸಿದಂತೆ ಮಿಶ್ರ ಸಂದೇಶಗಳನ್ನು ನೀಡುತ್ತೇವೆ. ಈ ಮಿಶ್ರ ಸಂದೇಶಗಳು ಮುಗ್ಧವಾಗಿ ಕಾಣಿಸಬಹುದು, ಆದರೆ ಸತ್ಯವೇನೆಂದರೆ ಇವರು ಶ್ರೀಮಂತರಾಗದಿರಲು ಇದೇ ದೊಡ್ಡ ಕಾರಣ. ಹಾಗಾದರೆ ನಾವು ಹಣಕ್ಕಾಗಿ ಹೇಗೆ ಸ್ಪಷ್ಟ ಸಂದೇಶವನ್ನು ಅಭಿವೃದ್ಧಿಪಡಿಸಬಹುದು? ಇಲ್ಲಿ ಹಾಗಾರವರು ಶ್ರೀಮಂತರು ಏನು ಮಾಡುತ್ತಾರೆ ಎಂಬುದನ್ನು ವಿವರಿಸುತ್ತಾರೆ. ಶ್ರೀಮಂತರು ದಿನಕ್ಕೆ 16 ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ. ನೀವು ದಿನಕ್ಕೆ 16 ಗಂಟೆಗಳ ಕಾಲ ಕೆಲಸ ಮಾಡಲು ಸಿದ್ಧರಿದ್ದೀರಾ? ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು, ನಿಮ್ಮ ಮನರಂಜನೆ ಮತ್ತು ನಿಮ್ಮ ಆರಾಮವನ್ನು ತ್ಯಾಗ ಮಾಡಲು ನೀವು ಸಿದ್ಧರಿದ್ದೀರಾ? ಶ್ರೀಮಂತರು ಹಾಗೆ ಮಾಡುತ್ತಾರೆ. ನೀವು ಏನನ್ನಾದರೂ ಮಾಡಲು ಸಿದ್ಧರಿದ್ದೀರಾ? ಶ್ರೀಮಂತರು ಸಿದ್ಧರಿದ್ದಾರೆ. ನಾಲ್ಕನೆಯ ಸಂಪತ್ತಿನ ಕಡತ ದೊಡ್ಡ ಚಿಂತನೆ. ಶ್ರೀಮಂತ ಜನರು ದೊಡ್ಡದಾಗಿ ಯೋಚಿಸುತ್ತಾರೆ, ಬಡ ಜನರು ಚಿಕ್ಕದಾಗಿ ಯೋಚಿಸುತ್ತಾರೆ. ನಿಮ್ಮ ಮೌಲ್ಯವನ್ನು ನಿರ್ಧರಿಸುವ 4 ಅಂಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಪೂರೈಕೆ, ಬೇಡಿಕೆ, ಗುಣಮಟ್ಟ ಮತ್ತು ಪ್ರಮಾಣ. ನೀವು ಎಷ್ಟು ನೀಡುತ್ತೀರೋ ಅಷ್ಟೇ ನಿಮಗೆ ಸಿಗುತ್ತದೆ. ಇದು ನ್ಯಾಯಯುತ ನಿಯಮ. ಯಾರು ಹೆಚ್ಚು ಗಳಿಸುತ್ತಾರೆ? ಒಬ್ಬ ಉತ್ತಮ ವಕೀಲನೇ ಅಥವಾ ಕೆಟ್ಟ ವಕೀಲನೇ? ಒಬ್ಬ ಉತ್ತಮ ಫುಟ್ಬಾಲ್ ಆಟಗಾರನೇ ಅಥವಾ ಕೆಟ್ಟ ಆಟಗಾರನೇ? ಒಬ್ಬ ಉತ್ತಮ ನಟಿಯೇ ಅಥವಾ ಕೆಟ್ಟ ನಟಿಯೇ? ನಿಮಗೆ ಉತ್ತರ ತಿಳಿದಿದೆ. ಅನೇಕ ಜನರು ಚಿಕ್ಕದಾಗಿ ಆಡುತ್ತಾರೆ, ಏಕೆಂದರೆ ಒಂದು, ಅವರು ಸೋಲಿನಿಂದ ಹೆದರುತ್ತಾರೆ, ಮತ್ತು ಇನ್ನೊಂದು, ಅವರು ತಾವು ಚಿಕ್ಕವರು ಮತ್ತು ತಮ್ಮ ಮೌಲ್ಯ ಕಡಿಮೆ ಎಂದು ಭಾವಿಸುತ್ತಾರೆ. ಜನರು ಕಳೆದುಕೊಳ್ಳುವ ಪ್ರಮುಖ ವಿಷಯ ಇದೆ. ಜೀವನವು ಕೇವಲ ನಮಗಾಗಿ ಮಾತ್ರವಲ್ಲ, ಇತರರಿಗಾಗಿ ಏನಾದರೂ ಮಾಡಲು ಹೇಳುತ್ತದೆ. ಅದು ಇತರರ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ಸೇರಿಸುವ ಬಗ್ಗೆಯೂ ಹೇಳುತ್ತದೆ. ಇಲ್ಲಿಂದ ನಾವು ಕಲಿಯುವ ಪಾಠವೇನೆಂದರೆ, ನೀವು ಎಷ್ಟು ಹೆಚ್ಚು ಜನರಿಗೆ ಸಹಾಯ ಮಾಡುತ್ತೀರೋ ಅಷ್ಟೇ ಹೆಚ್ಚು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆರ್ಥಿಕವಾಗಿ ನೀವು ಶ್ರೀಮಂತರಾಗುತ್ತೀರಿ. ನಾವು ಮಾಡುವ ಕೆಲಸವು ಜಗತ್ತಿಗೆ ಎಷ್ಟು ದೊಡ್ಡ ಕೊಡುಗೆ ನೀಡುತ್ತದೆ ಎಂಬುದು ಮುಖ್ಯ. ಐದನೆಯ ಸಂಪತ್ತಿನ ಕಡತ ಅವಕಾಶಗಳ ಮೇಲೆ ಗಮನ. ಶ್ರೀಮಂತ ಜನರು ಅವಕಾಶಗಳ ಮೇಲೆ ಗಮನ ಹರಿಸುತ್ತಾರೆ, ಬಡ ಜನರು ಕಷ್ಟಗಳ ಮೇಲೆ ಗಮನ ಹರಿಸುತ್ತಾರೆ. ಬಡ ಜನರ ಪ್ರಾಥಮಿಕ ಮನಸ್ಸಿನಲ್ಲಿ ಇದು ಕೆಲಸ ಮಾಡದಿದ್ದರೆ ಏನು ಎಂಬ ಚಿಂತನೆ ಇರುತ್ತದೆ, ಅಥವಾ ಇದು ಕೆಲಸ ಮಾಡುವುದಿಲ್ಲ ಎಂದು ಅವರು ಯೋಚಿಸುತ್ತಾರೆ. ಆದರೆ ಶ್ರೀಮಂತ ಜನರು ಆ ಕೆಲಸದ ಫಲಿತಾಂಶದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಅವರ ಮನಸ್ಸಿನಲ್ಲಿ ನಾನು ಇದನ್ನು ಮಾಡಿರುತ್ತೇನೆ, ಹಾಗಾಗಿ ಇದು ಹೇಗೆ ಕೆಲಸ ಮಾಡುವುದಿಲ್ಲ ಎಂಬ ಯೋಚನೆ ಇರುತ್ತದೆ. ಶ್ರೀಮಂತ ಜನರು ಯಶಸ್ಸಿನ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ಇದು ಬಡವರ ಮನಸ್ಥಿತಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಬಡ ಜನರು ಅಪಾಯದ ಮೇಲೆ ಗಮನಹರಿಸುತ್ತಾರೆ, ಆದರೆ ಶ್ರೀಮಂತ ಜನರು ಅದರಿಂದ ಸಿಗುವ ಫಲಿತಾಂಶದ ಮೇಲೆ ಗಮನಹರಿಸುತ್ತಾರೆ. ಅವಕಾಶಗಳು ಇರುವವರೆಗೆ ಶ್ರೀಮಂತರು ಎಲ್ಲಾ ಜ್ಞಾನವನ್ನು ಸಂಗ್ರಹಿಸುತ್ತಾರೆ ಮತ್ತು ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಬಡ ಜನರು ನಾವು ತಯಾರಾಗುತ್ತಿದ್ದೇವೆ ಎಂದು ಹೇಳುತ್ತಾರೆ. ಅವರು ಹೆದರುತ್ತಾರೆ ಮತ್ತು ಅವಕಾಶಗಳು ಕೈತಪ್ಪಿ ಹೋಗುವುದನ್ನು ನೋಡುತ್ತಾರೆ. ಆದ್ದರಿಂದ ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಿದ್ಧರಾಗಿರಿ. ಕ್ರಮ ತೆಗೆದುಕೊಳ್ಳಿ ಮತ್ತು ಸರಿಯಾದ ರೀತಿಯಲ್ಲಿ ಮುಂದುವರಿಯಿರಿ. ಮೂಲ ಕಲ್ಪನೆಯೇನೆಂದರೆ, ಆಟ ಏನೇ ಇರಲಿ ಅದರಲ್ಲಿ ಭಾಗವಹಿಸುವುದು ಮುಖ್ಯ. ಇದನ್ನು ಲೇಖಕರು ಎಂಟರಿಂಗ್ ಇನ್ ದಿ ಕಾರಿಡಾರ್ ಎಂದು ಕರೆಯುತ್ತಾರೆ. ಅದೃಷ್ಟವೆಂಬುದು ಯಾವುದೂ ಇಲ್ಲ. ನೀವು ಯಾವುದೇ ಕ್ರಮ ತೆಗೆದುಕೊಳ್ಳುವವರೆಗೆ ಅದು ನಿಮ್ಮ ಬಳಿಗೆ ಬರುವುದಿಲ್ಲ. ಲೇಖಕರು ಇದನ್ನು ಆಕ್ಷನ್ ಟೇಕರ್ ಆಗಿರುವುದು ಎಂದು ಕರೆಯುತ್ತಾರೆ. ಆರನೆಯ ಸಂಪತ್ತಿನ ಕಡತ ಯಶಸ್ವಿ ಜನರ ಮೆಚ್ಚುಗೆ. ಶ್ರೀಮಂತ ಜನರು ಇತರ ಶ್ರೀಮಂತ ಮತ್ತು ಯಶಸ್ವಿ ಜನರನ್ನು ಹೊಗಳುತ್ತಾರೆ, ಗೌರವಿಸುತ್ತಾರೆ. ಬಡ ಜನರು ಶ್ರೀಮಂತ ಮತ್ತು ಯಶಸ್ವಿ ಜನರನ್ನು ಟೀಕಿಸುತ್ತಾರೆ.
ಬಡ ಜನರು ಇತರರ ಯಶಸ್ಸಿನಿಂದ ಮತ್ತೆ ಮತ್ತೆ ನಿರಾಶೆಗೊಳ್ಳುತ್ತಾರೆ, ಅಸೂಯೆಪಡುತ್ತಾರೆ ಮತ್ತು ಅಸಹ್ಯಪಡುತ್ತಾರೆ. ಇಲ್ಲಿ ಒಂದು ಸರಳ ನಿಯಮವಿದೆ: ನೀವು ಹೇಗಾಗಲು ಬಯಸುತ್ತೀರೋ ಅಂತಹ ಜನರನ್ನು ನೋಡಿ ಸಂತೋಷಪಡಿ. ಹಾಗಾಗಿ ಇಂದಿನಿಂದ ನೀವು ಯಾವುದನ್ನು ಬಯಸುತ್ತೀರೋ ಅದು ಉತ್ತಮ ಕಾರಾಗಿರಬಹುದು ಅಥವಾ ಸುಂದರ ಗೆಳತಿ ಅಥವಾ ಗೆಳೆಯನಾಗಿರಬಹುದು. ನೀವು ಅಂತಹದ್ದನ್ನು ನೋಡಿದಾಗ ಅದನ್ನು ಹೊಗಳಲು ಪ್ರಾರಂಭಿಸಿ. ಅವರಿಂದ ಅಸೂಯೆ ಪಡಬೇಡಿ. ಅವರನ್ನು ಶ್ಲಾಘಿಸಿ, ಅವರಿಗೆ ಶುಭ ಹಾರೈಸಿ, ಅವರನ್ನು ಪ್ರೀತಿಸಿ. 7ನೆಯ ಸಂಪತ್ತಿನ ಕಡತ: ಸಹವಾಸ. ಶ್ರೀಮಂತ ಜನರು ಸಕಾರಾತ್ಮಕ ಮತ್ತು ಯಶಸ್ವಿ ಜನರೊಂದಿಗೆ ಸಮಯ ಕಳೆಯುತ್ತಾರೆ. ಬಡ ಜನರು ನಕಾರಾತ್ಮಕ ಮತ್ತು ವಿಫಲ ಜನರೊಂದಿಗೆ ಸೇರಿಕೊಳ್ಳುತ್ತಾರೆ. ನಿಮಗೆ ಗರುಡಗಳೊಂದಿಗೆ ಹಾರಬೇಕಿದ್ದರೆ ನೀವು ಬಾತುಕೋಳಿಗಳೊಂದಿಗೆ ಈಜುವುದನ್ನು ನಿಲ್ಲಿಸಬೇಕು. ಚಕ್ರವನ್ನು ಮರುಶೋಧಿಸುವ ಅಗತ್ಯವೇಕೆ? ಯಶಸ್ಸನ್ನು ಸಾಧಿಸುವ ತ್ವರಿತ ಮತ್ತು ಸುಲಭ ಮಾರ್ಗವೆಂದರೆ ನಿಜವಾದ ಶ್ರೀಮಂತರು ಆಡುವ ಆಟವನ್ನೇ ನೀವು ಆಡಬೇಕು ಮತ್ತು ಅವರು ಏನು ಮಾಡುತ್ತಾರೋ ಅದನ್ನೇ ಮಾಡಬೇಕು, ಏಕೆಂದರೆ ಅವರು ಹಣ ನಿರ್ವಹಣೆಯ ಮಾಸ್ಟರ್ಗಳು. ನಿಮ್ಮ ಉದ್ದೇಶ ಶ್ರೀಮಂತರಾಗುವುದಾಗಿದ್ದರೆ ನೀವು ಅವರ ಬಗ್ಗೆ ಓದಬೇಕು. ಅವರು ಏನು ಮಾಡುತ್ತಾರೋ ಅದನ್ನೇ ಮಾಡಬೇಕು, ಅವರೊಂದಿಗೆ ಓಡಾಡಬೇಕು. ಇದನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಸರಳ, ಎಷ್ಟು ಸುಲಭ ಅಲ್ಲವೇ? ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ಅದನ್ನು ಆಳವಾಗಿ ನೋಡಬೇಕಾದಂತೆ ಶ್ರೀಮಂತ ಜನರ ಬಗ್ಗೆ ತಿಳಿದುಕೊಳ್ಳಲು ನೀವು ಅವರ ಸುತ್ತಮುತ್ತ ಇರಬೇಕು. ನೀವು ಶ್ರೀಮಂತರಾಗಲು ಬಯಸಿದರೆ ನೀವು ಅವರಂತಹ ಮನಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ನೀವು ಉತ್ತಮ ನೃತ್ಯಗಾರರಾಗಲು ಬಯಸಿದರೆ ನೀವು ಅತ್ಯುತ್ತಮ ನೃತ್ಯಗಾರರಂತೆ ಕೆಲಸ ಮಾಡಬೇಕು. ನೀವು ಉತ್ತಮ ನಟರಾಗಲು ಬಯಸಿದರೆ ನೀವು ಉತ್ತಮ ನಟರಂತೆ ಕೆಲಸ ಮಾಡಬೇಕು. ನೀವು ಅವರಂತೆಯೇ ಅದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡರೆ ಮತ್ತು ಅದೇ ರೀತಿಯ ಆಲೋಚನೆಗಳನ್ನು ಇಟ್ಟುಕೊಂಡರೆ ನಿಮಗೆ ಅದೇ ರೀತಿಯ ಫಲಿತಾಂಶಗಳು ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಬರ್ಡ್ಸ್ ಆಫ್ ಎ ಫೆದರ್ ಫ್ಲಾಕ್ ಟುಗೆದರ್ ಎಂಬ ಮಾತನ್ನು ನೀವು ಕೇಳಿರಬಹುದು. ಇದರರ್ಥ ಒಂದೇ ರೀತಿಯ ಆಲೋಚನೆಗಳನ್ನು ಹೊಂದಿರುವ ಜನರು ಒಟ್ಟಿಗೆ ಸುತ್ತಾಡುತ್ತಾರೆ ಮತ್ತು ಒಟ್ಟಿಗೆ ಸಮಯ ಕಳೆಯುತ್ತಾರೆ. ಜನರು ತಮ್ಮಂತೆಯೇ ಇರುವವರೊಂದಿಗೆ ಸಮಯ ಕಳೆಯುತ್ತಾರೆ. ನೀವು ಸಕಾರಾತ್ಮಕ ಜನರೊಂದಿಗೆ ಇದ್ದರೆ ನೀವು ಸಕಾರಾತ್ಮಕವಾಗಿರುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಯಾವಾಗಲೂ ದೂರು ನೀಡುವ ಜನರೊಂದಿಗೆ ನೀವು ಇದ್ದರೆ ನೀವು ಕೂಡ ದೂರು ನೀಡುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ನಿಮ್ಮ ಆಪ್ತ ಸ್ನೇಹಿತರು ಶ್ರೀಮಂತರಲ್ಲ, ಸಕಾರಾತ್ಮಕ ಮನೋಭಾವದವರಲ್ಲ ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಯಲ್ಲಿ ಅವರಿಗೆ ಆಸಕ್ತಿಯಿಲ್ಲ ಎಂದಾದರೆ ಏನಾಗುತ್ತದೆ? ಹಾರ್ವ್ ಎಕ್ಕರ್ ಇಲ್ಲಿ 2 ಸಲಹೆಗಳನ್ನು ನೀಡುತ್ತಾರೆ. ಮೊದಲನೆಯದು, ನಕಾರಾತ್ಮಕ ಜನರನ್ನು ಬದಲಾಯಿಸಲು ಎಂದಿಗೂ ಪ್ರಯತ್ನಿಸಬೇಡಿ. ಅದು ನಿಮ್ಮ ಕೆಲಸವಲ್ಲ. ನಿಮ್ಮ ಕೆಲಸವೆಂದರೆ ನಿಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವುದು. ನೆನಪಿಡಿ, ಎಲ್ಲವೂ ಯಾವುದೋ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ಹೌದು, ಯಾವಾಗಲೂ ಸಕಾರಾತ್ಮಕವಾಗಿರುವುದು, ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಅರಿವಿರುವುದು ಮತ್ತು ನಕಾರಾತ್ಮಕ ಪರಿಸ್ಥಿತಿಯಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಕಷ್ಟಕರವಾದರೂ ಅಸಾಧ್ಯವಲ್ಲ. 8ನೆಯ ಸಂಪತ್ತಿನ ಕಡತ: ಸ್ವಯಂ ಉತ್ತೇಜನ. ಶ್ರೀಮಂತ ಜನರು ತಮ್ಮ ಮೌಲ್ಯಗಳು ಮತ್ತು ತಮ್ಮನ್ನು ತಾವು ಉತ್ತೇಜಿಸಿಕೊಳ್ಳುತ್ತಾರೆ. ಬಡ ಜನರು ತಮ್ಮನ್ನು ತಾವು ಪ್ರಚಾರ ಮಾಡಿಕೊಳ್ಳುವ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುತ್ತಾರೆ. ನಿಮ್ಮ ಬಗ್ಗೆ ಜನರಿಗೆ ಹೇಳದಿರುವುದು ಯಶಸ್ಸಿಗೆ ಇರುವ ಅತಿದೊಡ್ಡ ಅಡಚಣೆ. ಶ್ರೀಮಂತರು ಯಾವಾಗಲೂ ಎಲ್ಲರಿಗೂ ತಮ್ಮ ಬಗ್ಗೆ ಬಹಳ ಚೆನ್ನಾಗಿ ಹೇಳುತ್ತಾರೆ. ನೀವು ಮಾಡುತ್ತಿರುವ ಕೆಲಸವು ಜನರಿಗೆ ಪ್ರಯೋಜನಕಾರಿ ಎಂದು ನೀವು ಭಾವಿಸಿದರೆ ಸಾಧ್ಯವಾದಷ್ಟು ಹೆಚ್ಚು ಜನರನ್ನು ತಲುಪುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದರಿಂದ ನೀವು ಜನರಿಗೆ ಸಹಾಯ ಮಾಡುವುದಲ್ಲದೆ ಶ್ರೀಮಂತರಾಗಿಯೂ ಬೆಳೆಯಬಹುದು. ನೀವು ಏನು ನೀಡುತ್ತಿದ್ದೀರಿ ಎಂಬುದನ್ನು ಜನರಿಗೆ ಹೇಳದಿದ್ದರೆ ನೀವು ಶ್ರೀಮಂತರಾಗುವುದು ಹೇಗೆ ಎಂದು ಯೋಚಿಸಿ. ನಿಮ್ಮ ಉತ್ಪನ್ನದ ಬಗ್ಗೆ ಯಾರಿಗಾದರೂ ತಿಳಿದಿಲ್ಲದಿದ್ದರೆ ನೀವು ಅದನ್ನು ಹೇಗೆ ಮಾರಾಟ ಮಾಡುತ್ತೀರಿ? ಜನರಿಗೆ ತಿಳಿದಿಲ್ಲದ ಉತ್ಪನ್ನವನ್ನು ಯಾರೂ ಖರೀದಿಸುವುದಿಲ್ಲ. ಮತ್ತು ನೀವು ಮಾರಾಟ ಮಾಡದಿದ್ದರೆ ಅದರಿಂದ ಹಣವನ್ನು ಹೇಗೆ ಗಳಿಸುತ್ತೀರಿ? ನೀವು ಶ್ರೀಮಂತರಾಗಲು ಬಯಸಿದರೆ ನೀವು ಸಂಪೂರ್ಣ ಉತ್ಸಾಹ ಮತ್ತು ಆಸಕ್ತಿಯಿಂದ ನಿಮ್ಮನ್ನು ಮತ್ತು ನಿಮ್ಮ ಉತ್ಪನ್ನವನ್ನು ಪ್ರಚಾರ ಮಾಡಬೇಕು. 9ನೆಯ ಸಂಪತ್ತಿನ ಕಡತ: ಸಮಸ್ಯೆಗಳ ಗಾತ್ರ. ಶ್ರೀಮಂತ ಜನರು ತಮ್ಮ ಸಮಸ್ಯೆಗಳಿಗಿಂತ ದೊಡ್ಡವರಾಗಿರುತ್ತಾರೆ. ಬಡ ಜನರು ತಮ್ಮ ಸಮಸ್ಯೆಗಳಿಗಿಂತ ಚಿಕ್ಕದಾಗಿ ಯೋಚಿಸುತ್ತಾರೆ. ನಿಮ್ಮ ತೊಂದರೆಗಳು ದೊಡ್ಡದಾಗಿದ್ದರೆ ನೀವು ಚಿಕ್ಕದಾಗಿ ಯೋಚಿಸುತ್ತಿದ್ದೀರಿ ಎಂದರ್ಥ. ಇದರರ್ಥವೇನೆಂದರೆ ನೀವು ಸಮಸ್ಯೆಗಳ ಬಗ್ಗೆ ದೂರು ನೀಡುತ್ತೀರಿ ಅಥವಾ ಅದರ ಪರಿಹಾರವನ್ನು ಹುಡುಕಲು ಪ್ರಾರಂಭಿಸುತ್ತೀರಿ. ಇವೆಲ್ಲವೂ ನಿಮ್ಮ ಬಗ್ಗೆಯೇ ಇದೆ. ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ, ಆಸಕ್ತಿದಾಯಕವಾಗಿರಲಿ ಅಥವಾ ಇಲ್ಲದಿರಲಿ, ಕಷ್ಟಕರವಾಗಿರಲಿ ಅಥವಾ ಸುಲಭವಾಗಿರಲಿ, ಈ ಎಲ್ಲದರ ಮೇಲೆ ನಿಮ್ಮ ಪರಿಣಾಮ ಎಷ್ಟಿದೆ ಎಂಬುದು ಮುಖ್ಯ. ಸಮಸ್ಯೆಗಳು ಎಂಬುದೇನೂ ಇರುವುದಿಲ್ಲ, ಪರಿಸ್ಥಿತಿಗಳು ಮಾತ್ರ ಇರುತ್ತವೆ. ನಂತರ ನಾವು ಅದನ್ನು ಸಮಸ್ಯೆಯನ್ನಾಗಿ ಪರಿವರ್ತಿಸಿಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಕೆಲವರು ಅವುಗಳನ್ನು ಸಮಸ್ಯೆಗಳನ್ನಾಗಿ ಪರಿವರ್ತಿಸುತ್ತಾರೆ, ಆದರೆ ಕೆಲವು ಜನರ ಮೇಲೆ ಅದರ ಪರಿಣಾಮ ಬೀರುವುದಿಲ್ಲ. ನೀವು ನಿಮ್ಮ ಮೇಲೆ ಎಷ್ಟು ಕೆಲಸ ಮಾಡುತ್ತೀರೋ ಅಷ್ಟೇ ಕಡಿಮೆ ತೊಂದರೆಗಳು ನಿಮ್ಮ ಮುಂದೆ ಬರುತ್ತವೆ.
10ನೆಯ ಸಂಪತ್ತಿನ ಕಡತ ಸ್ವೀಕರಿಸುವ ಸಾಮರ್ಥ್ಯ. ಶ್ರೀಮಂತ ಜನರು ಅತ್ಯುತ್ತಮ ಸ್ವೀಕರಿಸುವವರು, ಗ್ರಾಹಕರೂ ಆಗಿರುತ್ತಾರೆ. ಬಡ ಜನರು ಅತ್ಯಂತ ಕಳಪೆ ಸ್ವೀಕರಿಸುವವರು, ಗ್ರಾಹಕರೂ ಆಗಿರುತ್ತಾರೆ. ಅನೇಕ ಜನರು ತಮ್ಮ ಹಣಕಾಸಿನ ಸಾಮರ್ಥ್ಯವನ್ನು ಏಕೆ ತಲುಪಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನಾನು ಕಂಡುಹಿಡಿಯಬೇಕಾದರೆ ಅದರ ಮೊದಲ ಕಾರಣವೇನೆಂದರೆ ಅವರು ಕಳಪೆ ಸ್ವೀಕರಿಸುವವರು ಆಗಿರುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ. ಟಿ. ಹಾರ್ವೇಕರ್ ಅವರು ತಮ್ಮದೇ ಆದ ಒಂದು ಕಥೆಯನ್ನು ಹೇಳುತ್ತಾರೆ. ನಾನು ಸಂಪೂರ್ಣವಾಗಿ ಬಡತನದಲ್ಲಿದ್ದಾಗ ನೆಲದ ಮೇಲೆ ಬಿದ್ದಿದ್ದ ಒಂದು ನಾಣ್ಯವನ್ನು ನಾನು ನೋಡಿದೆ. ನಾನು ಬಿದ್ದ ನಾಣ್ಯಗಳಿಗಾಗಿ ಎಂದಿಗೂ ಬಾಗುತ್ತಿರಲಿಲ್ಲ, ಆದರೆ ಆ ನಾಣ್ಯವನ್ನು ತೆಗೆದುಕೊಳ್ಳಲು ನಾನು ಬಾಗಿದೆ. ಅದು ನೋಡಲು ಹಣದಂತೆ ಕಾಣುತ್ತಿತ್ತು. ನಂತರ ನಾನು ಆ ನಾಣ್ಯವನ್ನು ಮುತ್ತಿಟ್ಟು ಜೋರಾಗಿ ಕೂಗಿದೆ ಮತ್ತು ಘೋಷಿಸಿದೆ, ನಾನು ಹಣದ ಕಾಂತಿಯ ಶಕ್ತಿ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆದರೆ ನಮ್ಮಲ್ಲಿ ಹೆಚ್ಚಿನವರು ಏಕೆ ಕಳಪೆ ಸ್ವೀಕರಿಸುವವರಾಗಿರುತ್ತೇವೆ? ನಾವು ಇದೇ ರೀತಿಯಲ್ಲಿ ಷರತ್ತುಬದ್ಧರಾಗಿದ್ದೇವೆ ಎಂದು ಲೇಖಕರು ವಿವರಿಸುತ್ತಾರೆ. ನಾವು ಬೆಳೆಯುತ್ತಿರುವಾಗ ನೀವು ತಪ್ಪು ಮಾಡುತ್ತಿದ್ದೀರಿ, ಇದು ಸರಿಯಿಲ್ಲ, ನೀವು ಇದೇನು ಮಾಡಿದ್ದು ಎಂಬಂತಹ ಮಾತುಗಳನ್ನು ನಾವು ಕೇಳುತ್ತಾ ಬೆಳೆಯುತ್ತೇವೆ. ಸುಮಾರು 90% ಜನರು ತಾವು ಒಳ್ಳೆಯವರಲ್ಲ ಎಂದು ಭಾವಿಸುತ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಯಾವಾಗಲೂ ಅವರು ಮೂರ್ಖರು ಎಂದು ಹೇಳುತ್ತಿದ್ದರೆ ಅದು ಆ ಮಗುವಿಗೆ ಉತ್ತಮ ಆತ್ಮಗೌರವವನ್ನು ನಿರ್ಮಿಸಲು ಸಹಾಯ ಮಾಡುವುದಿಲ್ಲ ಮತ್ತು ಆ ಮಗು ಎಂದಿಗೂ ಉತ್ತಮ ಸ್ವೀಕರಿಸುವವರಾಗಲು ಸಾಧ್ಯವಾಗುವುದಿಲ್ಲ. ಈಗಲೂ ಅನೇಕ ಜನರು ಬೆಂಬಲ ನೀಡುವ ಪೋಷಕರನ್ನು ಹೊಂದಿದ್ದರೂ ಅವರು ತಮ್ಮ ಯಶಸ್ಸಿಗೆ ಅರ್ಹರು ಎಂದು ಭಾವಿಸುವುದಿಲ್ಲ. ಆಸಕ್ತಿದಾಯಕ ವಿಷಯವೇನೆಂದರೆ ಅದರ ಲಾಭವನ್ನು ಪಡೆಯುವುದು ಅಥವಾ ಪಡೆಯದಿರುವುದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಇಲ್ಲಿ ಒಂದು ಸಲಹೆ ಇದೆ: ಲಾಭ ಅಥವಾ ನಷ್ಟದ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿ. ನೀವು ಶ್ರೀಮಂತರಾಗಲು ಬಯಸಿದರೆ ಅದಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿ. ಟಿ. ಹಾರ್ವ್ ಎಕರ್ ಅವರು ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಸಮಾನವಾಗಿ ಮುಖ್ಯ ಎಂದು ಹೇಳುತ್ತಾರೆ. ನೀವು ತೆಗೆದುಕೊಳ್ಳಲು ಸಿದ್ಧರಿಲ್ಲದಿದ್ದರೆ ನಿಮಗೆ ಕೊಡಲು ಬಯಸುವವರು ನೀಡಲು ಸಾಧ್ಯವಾಗುವುದಿಲ್ಲ. 11ನೆಯ ಸಂಪತ್ತಿನ ಕಡತ ಆದಾಯದ ಆಧಾರ. ಶ್ರೀಮಂತ ಜನರು ತಮ್ಮ ಫಲಿತಾಂಶಗಳ ಮೇಲೆ ಹಣ ಗಳಿಸಲು ಬಯಸುತ್ತಾರೆ. ಬಡ ಜನರು ತಮ್ಮ ಸಮಯದ ಪ್ರಕಾರ ಹಣ ಗಳಿಸಲು ಬಯಸುತ್ತಾರೆ. ನೀವು ನಿಯಮಿತ ಆದಾಯವನ್ನು ಗಳಿಸಲು ಬಯಸುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಇದು ನಿಮ್ಮ ನಿಜವಾದ ಗಳಿಕೆಯ ಸಾಮರ್ಥ್ಯಕ್ಕೆ ಅಡ್ಡಿಯಾಗುವವರೆಗೆ ಮಾತ್ರ ಸರಿ. ನಿಮ್ಮ ಆದಾಯಕ್ಕೆ ಎಂದಿಗೂ ಮಿತಿಯನ್ನು ಹಾಕಬೇಡಿ. ನೀವು ನಿಮ್ಮ ಸಮಯದ ಆಧಾರದ ಮೇಲೆ ಗಳಿಸಲು ಆರಿಸಿದರೆ ನೀವು ಸಂಪತ್ತನ್ನು ಗಳಿಸುವ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದರ್ಥ. ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಸ್ವಂತಕ್ಕಾಗಿ ಕೆಲಸ ಮಾಡಿ ಅಥವಾ ಕಮಿಷನ್ ಅಥವಾ ಶೇಕಡಾವಾರು ಆಧಾರದ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಫಲಿತಾಂಶಗಳ ಆಧಾರದ ಮೇಲೆ ಹಣ ಗಳಿಸಲು ಇದು ಏಕೈಕ ಮಾರ್ಗವಾಗಿದೆ. ಇದು ಸ್ವಲ್ಪ ಕಡಿಮೆ ಸುರಕ್ಷಿತವಾಗಿದೆ, ಆದರೆ ಇದರಲ್ಲಿ ನೀವು ಹೆಚ್ಚು ಹಣವನ್ನು ಗಳಿಸುತ್ತೀರಿ ಮತ್ತು ಶ್ರೀಮಂತರಾಗಲು ಇದು ಸರಿಯಾದ ಮಾರ್ಗವಾಗಿದೆ. ನೀವು ಎಷ್ಟು ಹೆಚ್ಚು ಕೆಲಸ ಮಾಡುತ್ತೀರೋ ಅಷ್ಟೇ ಹೆಚ್ಚು ಹಣವನ್ನು ಗಳಿಸಬಹುದು. ಸಾಮಾನ್ಯ ಕೆಲಸಗಳಲ್ಲಿ ಎಲ್ಲರಿಗೂ ಒಂದೇ ವೇತನವಿರುತ್ತದೆ. ಪ್ರತಿಯೊಬ್ಬರಿಗೂ ಅವರ ಸಮಯದ ಪ್ರಕಾರ ಹಣ ನೀಡಲಾಗುತ್ತದೆ. ಆದರೆ ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಸ್ವಂತಕ್ಕಾಗಿ ಕೆಲಸ ಮಾಡಬೇಕಾಗುತ್ತದೆ. 12ನೆಯ ಸಂಪತ್ತಿನ ಕಡತ ಹೇರಳತೆಯ ಮನಸ್ಥಿತಿ. ಶ್ರೀಮಂತ ಜನರು ಎರಡೂ ಬೇಕು ಎಂದು ಯೋಚಿಸುತ್ತಾರೆ. ಬಡ ಜನರು ಇದಾದರೂ ಅಥವಾ ಅದಾದರೂ ಸಾಕು ಎಂಬ ಆಲೋಚನೆಯನ್ನು ಇಟ್ಟುಕೊಂಡಿರುತ್ತಾರೆ. ಶ್ರೀಮಂತ ಜನರು ಹೇರಳತೆಯ ಮನಸ್ಥಿತಿಯಲ್ಲಿ ಜೀವಿಸುತ್ತಾರೆ. ಬಡ ಜನರು ಮಿತಿಯ ಜಗತ್ತಿನಲ್ಲಿ ಬದುಕುತ್ತಾರೆ. ಅನೇಕ ಜನರು ಹಣ ಮತ್ತು ಸಂತೋಷ ಪರಸ್ಪರ ಸಂಪೂರ್ಣವಾಗಿ ಭಿನ್ನವಾಗಿವೆ ಎಂದು ನಂಬುತ್ತಾರೆ. ಇದರರ್ಥವೇನೆಂದರೆ ನೀವು ಶ್ರೀಮಂತರಾಗಬಹುದು ಅಥವಾ ಸಂತೋಷವಾಗಿರಬಹುದು. ಇದು ಕೇವಲ ಒಂದು ಕಳಪೆ ಪ್ರೋಗ್ರಾಮಿಂಗ್ ಆಗಿದೆ. ನಿಮಗೆ ಏನು ಬೇಕು? ಯಶಸ್ವಿ ವ್ಯವಹಾರವೇ ಅಥವಾ ಕುಟುಂಬದೊಂದಿಗೆ ನಿಕಟ ಸಂಬಂಧವೇ? ನೀವು ಯಾವುದನ್ನು ಆರಿಸುತ್ತೀರಿ? ನಾವು ಬುದ್ಧಿವಂತರಾಗಿ ಎರಡನ್ನೂ ಆರಿಸಿಕೊಳ್ಳಬಹುದು. ನೀವು ವ್ಯವಹಾರದ ಮೇಲೆ ಗಮನ ಹರಿಸಬೇಕೇ ಅಥವಾ ಜೀವನವನ್ನು ಆನಂದಿಸಬೇಕೇ? ಎರಡನ್ನೂ. ನಿಮಗೆ ಹಣ ಬೇಕೇ ಅಥವಾ ಉತ್ತಮ ಜೀವನ ಬೇಕೇ? ಎರಡನ್ನೂ. ಶ್ರೀಮಂತರಿಗೆ ಯಾವಾಗಲೂ ಎರಡು ಬೇಕು, ಆದರೆ ಬಡವರಿಗೆ ಇವುಗಳಲ್ಲಿ ಕೇವಲ ಒಂದರ ಅಗತ್ಯವಿದೆ ಎಂದು ಅವರು ಭಾವಿಸುತ್ತಾರೆ. ಬಡ ಜನರು ವಸ್ತುಗಳು ಹೇರಳವಾಗಿಲ್ಲ ಮತ್ತು ತಮಗೆ ಎಲ್ಲವೂ ಸಿಗಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಶ್ರೀಮಂತ ಜನರು ಎಲ್ಲವೂ ಬಹಳಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ ಎಂದು ಯೋಚಿಸುತ್ತಾರೆ. ಆದ್ದರಿಂದ ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಬಹುದು. 13ನೆಯ ಸಂಪತ್ತಿನ ಕಡತ ನಿವ್ವಳ ಮೌಲ್ಯದತ್ತ ಗಮನ. ಶ್ರೀಮಂತ ಜನರು ತಮ್ಮ ನಿವ್ವಳ ಮೌಲ್ಯದ ಮೇಲೆ ಗಮನ ಹರಿಸುತ್ತಾರೆ. ಬಡ ಜನರು ತಮ್ಮ ಕೆಲಸದಿಂದ ಎಷ್ಟು ಹಣ ಪಡೆಯುತ್ತಿದ್ದಾರೆ ಎಂಬುದರ ಮೇಲೆ ಗಮನ ಹರಿಸುತ್ತಾರೆ. ಇದು ಕೇವಲ ಶ್ರೀಮಂತರಿಗೆ ಮಾತ್ರ ಕೆಲಸ ಮಾಡುತ್ತದೆ ಎಂದು ನೀವು ಯೋಚಿಸುತ್ತಿರಬಹುದು, ಆದರೆ ಇದು ಎಲ್ಲರಿಗೂ ಮಾನ್ಯವಾಗಿದೆ. ಲೇಖಕರು ಇಲ್ಲಿ ನಿವ್ವಳ ಮೌಲ್ಯದ 4 ಅಂಶಗಳ ಬಗ್ಗೆ ವಿವರಿಸುತ್ತಾರೆ: ಆದಾಯ, ಉಳಿತಾಯ, ಹೂಡಿಕೆ, ಸರಳೀಕರಣ. ಬನ್ನಿ ಇವುಗಳನ್ನು ಒಂದೊಂದಾಗಿ ಅರ್ಥಮಾಡಿಕೊಳ್ಳೋಣ. ಆದಾಯ 2 ರೀತಿಯಲ್ಲಿ ಬರುತ್ತದೆ. ಒಂದು ದುಡಿಯುವ ಆದಾಯ ವರ್ಕಿಂಗ್ ಇನ್ಕಮ್ ಮತ್ತು ಇನ್ನೊಂದು ನಿಷ್ಕ್ರಿಯ ಆದಾಯ ಪ್ಯಾಸಿವ್ ಇನ್ಕಮ್.
ದುಡಿಯುವ ಆದಾಯ ಎಂದರೇನು ಎಂದು ನಿಮಗೆ ತಿಳಿದಿದೆ. ಅದು ನೀವು ಕಚೇರಿಗೆ ಹೋಗಿ ನಿಮ್ಮ ಕೆಲಸಕ್ಕೆ ವೇತನ ಪಡೆಯುವುದು. ಅದೇ ರೀತಿ ನೀವು ನಿಷ್ಕ್ರಿಯ ಆದಾಯದ ಬಗ್ಗೆ ಕೇಳಿರಬಹುದು. ಇದು ನೀವು ಸಕ್ರಿಯವಾಗಿ ಕೆಲಸ ಮಾಡದೆ ಗಳಿಸುವ ಹಣ. ಉಳಿತಾಯ ಮಾಡುವುದು ಸಹ ಮುಖ್ಯ. ನೀವು ಬಹಳಷ್ಟು ಹಣವನ್ನು ಗಳಿಸಬಹುದು, ಆದರೆ ನೀವು ಎಲ್ಲವನ್ನೂ ಖರ್ಚು ಮಾಡಿದಾಗ ನಿಮ್ಮ ಉಳಿತಾಯ ಶೂನ್ಯವಾಗುತ್ತದೆ. ಅನೇಕ ಜನರ ಆರ್ಥಿಕ ನೀಲನಕ್ಷೆಯು ಖರ್ಚು ಮಾಡುವುದೇ ಆಗಿರುತ್ತದೆ. ಈ ಜನರು ಎಷ್ಟು ಸಂಪಾದಿಸಿದರೂ ಎಲ್ಲವನ್ನೂ ಖರ್ಚು ಮಾಡುತ್ತಾರೆ. ಇದನ್ನು ಪಾರ್ಕಿನ್ಸನ್ ನಿಯಮ ಎಂದು ಕರೆಯಲಾಗುತ್ತದೆ. ಪಾರ್ಕಿನ್ಸನ್ ನಿಯಮದ ಅರ್ಥವೇನೆಂದರೆ ಆದಾಯ ಮತ್ತು ಖರ್ಚುಗಳು ನೇರ ಅನುಪಾತದಲ್ಲಿ ಹೆಚ್ಚಾಗುತ್ತವೆ. ಆದ್ದರಿಂದ ಆದಾಯ ಮಾತ್ರ ಎಂದಿಗೂ ಸಂಪತ್ತನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಹೂಡಿಕೆ ಒಂದು ಪ್ರಜ್ಞೆಯ ವಿಷಯ. ನಾವು ಉಳಿತಾಯ ಮಾಡಬೇಕು, ಏಕೆಂದರೆ ಉಳಿತಾಯದಿಂದಲೇ ನಾವು ಮುಂದೆ ಹೂಡಿಕೆ ಮಾಡಬಹುದು. ಶ್ರೀಮಂತ ಜನರು ಹೂಡಿಕೆ ಮಾಡಲು ಸಮಯ ಮತ್ತು ಕಲಿಯಲು ಶಕ್ತಿಯನ್ನು ನೀಡುತ್ತಾರೆ. ಆದರೆ ಬಡ ಜನರು ಹೂಡಿಕೆ ಕೇವಲ ಶ್ರೀಮಂತರು ಮಾತ್ರ ಮಾಡಬಹುದು ಎಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ಅದರ ಬಗ್ಗೆ ಎಂದಿಗೂ ಕಲಿಯುವುದಿಲ್ಲ ಮತ್ತು ಯಾವಾಗಲೂ ಬಡವರಾಗಿಯೇ ಉಳಿಯುತ್ತಾರೆ. ನಾಲ್ಕನೆಯ ಅಂಶವೆಂದರೆ ಸರಳೀಕರಣ. ಇದು ಹಣವನ್ನು ಉಳಿಸುವುದು ಮತ್ತು ಒಂದು ಯೋಗ್ಯ ಜೀವನ ಶೈಲಿಯನ್ನು ನಡೆಸುವ ಬಗ್ಗೆ. ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡುವ ಮೂಲಕ ನೀವು ನಿಮ್ಮ ಉಳಿತಾಯವನ್ನು ಹೆಚ್ಚಿಸಬಹುದು ಮತ್ತು ಉಳಿದ ಹಣವನ್ನು ಹೂಡಿಕೆಗಾಗಿ ಬಳಸಬಹುದು. ಉತ್ತಮ ನಿವ್ವಳ ಮೌಲ್ಯವನ್ನು ನಿರ್ಮಿಸಲು ಬೇಕಾದ ಈ 4 ಅಂಶಗಳು ಅತ್ಯಗತ್ಯ ಎಂದು ಶ್ರೀಮಂತರು ಅರ್ಥಮಾಡಿಕೊಳ್ಳುತ್ತಾರೆ. ನಾವು ನಮ್ಮ ಆದಾಯವನ್ನು ಹೆಚ್ಚಿಸಬಹುದು, ಹೆಚ್ಚು ಹಣವನ್ನು ಉಳಿಸಬಹುದು, ಹೂಡಿಕೆ ಬಗ್ಗೆ ಕಲಿಯಬಹುದು ಮತ್ತು ಹಣವನ್ನು ಹೂಡಿಕೆ ಮಾಡಬಹುದು. ನಾವು ನಮ್ಮ ಜೀವನ ಶೈಲಿಯ ಮೇಲೆ ಕಡಿಮೆ ಹಣವನ್ನು ಖರ್ಚು ಮಾಡಬಹುದು. ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ನೀವು ಹೆಚ್ಚು ಗಳಿಸಬೇಕು ಅಥವಾ ಸ್ವಲ್ಪ ಕಡಿಮೆ ಖರ್ಚು ಮಾಡಬೇಕು. 14ನೆಯ ಸಂಪತ್ತಿನ ಕಡತ ಹಣದ ನಿರ್ವಹಣೆ. ಶ್ರೀಮಂತ ಜನರು ತಮ್ಮ ಹಣವನ್ನು ಚೆನ್ನಾಗಿ ನಿರ್ವಹಿಸುತ್ತಾರೆ. ಬಡ ಜನರು ತಮ್ಮ ಹಣವನ್ನು ಸರಿಯಾಗಿ ನಿರ್ವಹಿಸಲು ವಿಫಲರಾಗುತ್ತಾರೆ. ಶ್ರೀಮಂತ ಜನರು ಬಡ ಜನರಿಗಿಂತ ಹೆಚ್ಚು ಬುದ್ಧಿವಂತರಲ್ಲ. ಬದಲಿಗೆ ಅವರು ಹಣದ ಬಗ್ಗೆ ಸ್ವಲ್ಪ ವಿಭಿನ್ನ ಮತ್ತು ಬೆಂಬಲ ನೀಡುವ ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ಅವರಿಗೆ ತಿಳಿದಿದೆ. ಹಣದ ಮಾಸ್ಟರ್ ಆಗಲು ನೀವು ನಿಮ್ಮ ಹಣವನ್ನು ನಿರ್ವಹಿಸಬೇಕು ಎಂದು ನಿಮಗೆ ತಿಳಿದಿದೆ. ಮತ್ತು ಯಾವುದೇ ವಿಷಯದಲ್ಲಿ ಮಾಸ್ಟರ್ ಆಗಲು ನೀವು ಸಾಕಷ್ಟು ಕಲಿಯಬೇಕು ಮತ್ತು ನಿರಂತರವಾಗಿ ಪ್ರಯತ್ನಿಸಬೇಕು ಎಂದು ನಮಗೆ ತಿಳಿದಿದೆ. ನಮ್ಮಲ್ಲಿ ಅನೇಕರು ನನ್ನ ಬಳಿ ಸಾಕಷ್ಟು ಹಣವಿದ್ದಾಗ ನಾನು ಹಣವನ್ನು ನಿರ್ವಹಿಸಲು ಪ್ರಾರಂಭಿಸುತ್ತೇನೆ ಎಂದು ಹೇಳುತ್ತೇವೆ. ಇದು ಒಬ್ಬ ದಪ್ಪ ವ್ಯಕ್ತಿ. ನಾನು 20 ಕಿಲೋ ತೂಕವನ್ನು ಕಡಿಮೆ ಮಾಡಿದಾಗ ವ್ಯಾಯಾಮ ಮತ್ತು ಆಹಾರ ಪದ್ಧತಿಯನ್ನು ಪ್ರಾರಂಭಿಸುತ್ತೇನೆ ಎಂದು ಹೇಳಿದಂತೆಯೇ ಆಗಿದೆ. ಆದ್ದರಿಂದ ಮೊದಲು ನಿಮ್ಮ ಬಳಿ ಇರುವ ಹಣವನ್ನು ನಿರ್ವಹಿಸಲು ಪ್ರಾರಂಭಿಸಿ ಮತ್ತು ನಂತರ ಹೆಚ್ಚು ಹಣವನ್ನು ನಿರ್ವಹಿಸಿ. ಒಂದು ಸಾರ್ವತ್ರಿಕ ನಿಯಮ ಹೀಗಿದೆ: ನಿಮ್ಮ ಬಳಿ ಇರುವುದನ್ನು ನೀವು ನಿರ್ವಹಿಸುತ್ತಿದ್ದೀರಿ ಎಂದು ತೋರಿಸುವವರೆಗೆ ನಿಮಗೆ ಹೆಚ್ಚು ಸಿಗುವುದಿಲ್ಲ. ನಿಮ್ಮ ಬಳಿ ಸ್ವಲ್ಪ ಹಣವಿದ್ದರೆ ಮತ್ತು ಅದನ್ನು ನೀವು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ನೀವು ಹೆಚ್ಚಿಗೆಯನ್ನು ಹೇಗೆ ನಿಭಾಯಿಸುತ್ತೀರಿ? ಲೇಖಕರು ಒಂದು ಸಲಹೆ ನೀಡುತ್ತಾರೆ: ನೀವು ಹಣಕಾಸಿನ ಸ್ವಾತಂತ್ರ್ಯದ ಖಾತೆಯನ್ನು ತೆರೆಯಿರಿ ಮತ್ತು ನೀವು ಗಳಿಸುವ ಯಾವುದೇ ಹಣದಲ್ಲಿ 10% ಅದಕ್ಕೆ ಹಾಕಿ. ನೀವು ಈ ಹಣವನ್ನು ಎಂದಿಗೂ ಖರ್ಚು ಮಾಡಬಾರದು. ಅದು ಕೇವಲ ಒಂದು ಹೂಡಿಕೆ. ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆ. ಇದು ಕೇವಲ ಒಂದು ಆರಂಭ. ಸ್ವಲ್ಪ ಸಮಯದವರೆಗೆ ಇದನ್ನು ಮಾಡುತ್ತಾ ಇರಿ. ಇದು ನಿಮ್ಮ ಹೂಡಿಕೆಗಾಗಿ ಇರುವ ಹಣವಾಗಿರುತ್ತದೆ. ನೀವು ಹಣವನ್ನು ನಿಯಂತ್ರಿಸಬಹುದು ಅಥವಾ ಹಣವು ನಿಮ್ಮನ್ನು ನಿಯಂತ್ರಿಸುತ್ತದೆ. ಹಣವನ್ನು ನಿಯಂತ್ರಿಸಲು ಅದನ್ನು ನಿರ್ವಹಿಸುವುದು ನಿಮಗೆ ತಿಳಿದಿರಬೇಕು. ಹಣವು ನಿಮ್ಮ ಜೀವನದ ಒಂದು ದೊಡ್ಡ ಭಾಗ ಮತ್ತು ನೀವು ನಿಮ್ಮ ಹಣಕಾಸನ್ನು ನಿಯಂತ್ರಿಸಲು ಕಲಿತಾಗ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸುಧಾರಣೆಗಳು ಪ್ರಾರಂಭವಾಗುತ್ತವೆ. 15ನೆಯ ಸಂಪತ್ತಿನ ಕಡತ ಹಣದ ಶ್ರಮ. ಶ್ರೀಮಂತ ಜನರಿಗಾಗಿ ಹಣವು ಕೆಲಸ ಮಾಡುತ್ತದೆ. ಬಡ ಜನರು ಹಣಕ್ಕಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ನಿಮಗಾಗಿ ಹಣವು ಎಷ್ಟು ಹೆಚ್ಚು ಕೆಲಸ ಮಾಡುತ್ತದೋ ಅಷ್ಟೇ ಕಡಿಮೆ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ. ಹಾಗಾಗಿ ಹಣಕ್ಕಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವ ಆಲೋಚನೆ ತುಂಬಾ ಕೆಟ್ಟ ಆಲೋಚನೆ. ನನ್ನ ಹಣ ಯಾರಿಗಾಗಿ ಕೆಲಸ ಮಾಡುತ್ತದೆ? ಹೌದು, ನೀವು ಸಂಪೂರ್ಣವಾಗಿ ಸರಿ ಇದ್ದೀರಿ. ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುತ್ತದೆ. ಇದಕ್ಕೆ ಒಂದು ಮಾಂತ್ರಿಕ ಪದವಿದೆ: ಸ್ಮಾರ್ಟ್ ಆಗಿ ಕೆಲಸ ಮಾಡುವುದು. ಶ್ರೀಮಂತ ಜನರು ಇದರಲ್ಲಿ ಪರಿಣತಿ ಪಡೆದಿದ್ದಾರೆ. ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಅವರು ಇತರರಂತೆ ಶ್ರಮಿಸುತ್ತಾರೆ. ಆದರೆ ಅವರು ದೀರ್ಘಾವಧಿಯ ಬಗ್ಗೆ ಯೋಚಿಸುತ್ತಾರೆ ಮತ್ತು ಅವರು ತಮ್ಮ ಹಣದೊಂದಿಗೆ ಸ್ಮಾರ್ಟ್ ಕೆಲಸಗಳನ್ನು ಮಾಡುತ್ತಾರೆ. ಅವರು ನಂತರ ಹೂಡಿಕೆ ಮಾಡಲು ಉಳಿಸುತ್ತಾರೆ. ಹಾಗಾದರೆ ಇದು ಹೇಗೆ ಸಾಧ್ಯ? ಇದಕ್ಕಾಗಿ ನಿಮ್ಮ ಬಳಿ ನಿಷ್ಕ್ರಿಯ ಆದಾಯ ಪ್ಯಾಸಿವ್ ಇನ್ಕಮ್ ಇರಬೇಕು. ನಿಮಗೆ ನಿಷ್ಕ್ರಿಯ ಆದಾಯದ ಅಗತ್ಯವಿದೆ. ಸಂಕ್ಷಿಪ್ತವಾಗಿ, ನಿಮ್ಮ ನಿಷ್ಕ್ರಿಯ ಆದಾಯವು ನಿಮ್ಮ ಖರ್ಚುಗಳಿಗಿಂತ ಹೆಚ್ಚಿರುವಾಗ ನೀವು ಆರ್ಥಿಕವಾಗಿ ಸ್ವತಂತ್ರರಾಗಬಹುದು. ನಿಷ್ಕ್ರಿಯ ಆದಾಯವನ್ನು 2 ರೀತಿಯಲ್ಲಿ ಗಳಿಸಬಹುದು. ಒಂದು, ಹಣವು ನಿಮಗಾಗಿ ಕೆಲಸ ಮಾಡುತ್ತದೆ.
ಇದರಲ್ಲಿ ಹೂಡಿಕೆಗಳಿಂದ ಗಳಿಕೆ ಬರುತ್ತದೆ. ಉದಾಹರಣೆಗೆ ಸ್ಟಾಕ್ಗಳು, ಬಾಂಡ್ಗಳು, ಆಸ್ತಿಗಳು. ಆಸ್ತಿಗಳು ಇಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ, ಏಕೆಂದರೆ ಅವುಗಳನ್ನು ನಂತರ ಮಾರಾಟ ಮಾಡಬಹುದು ಮತ್ತು ಖರೀದಿಸಬಹುದು. ಎರಡನೆಯ ದೊಡ್ಡ ನಿಷ್ಕ್ರಿಯ ಆದಾಯದ ಮೂಲವೆಂದರೆ ವ್ಯವಹಾರವು ನಿಮಗಾಗಿ ಕೆಲಸ ಮಾಡುತ್ತದೆ. ಇದರರ್ಥವೇನೆಂದರೆ ಆದಾಯವನ್ನು ಗಳಿಸಲು ನೀವು ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳದೆಯೇ ವ್ಯವಹಾರದಿಂದ ನಿರಂತರ ಆದಾಯವನ್ನು ಉತ್ಪಾದಿಸುವುದು. ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿ, ಹಣವನ್ನು ಉಳಿಸಿ. ಇದರಿಂದ ನೀವು ನಾಳೆ ಹೂಡಿಕೆ ಮಾಡಬಹುದು ಮತ್ತು ನಾಳಿದ್ದು ಆರ್ಥಿಕವಾಗಿ ಸ್ವತಂತ್ರರಾಗಬಹುದು. ಶ್ರೀಮಂತರು ಹೀಗೆಯೇ ಶ್ರೀಮಂತರಾಗುತ್ತಾರೆ. ಇಂದು ಕಷ್ಟಪಟ್ಟು ಕೆಲಸ, ನಾಳೆ ಸ್ಮಾರ್ಟ್ ಕೆಲಸ ಮತ್ತು ನಾಳಿದ್ದು ಕೆಲಸವಿಲ್ಲ. 16ನೆಯ ಸಂಪತ್ತಿನ ಕಡತ, ಭಯದ ನಡುವೆಯೂ ಕ್ರಮ. ಶ್ರೀಮಂತ ಜನರು ಭಯದ ಹೊರತಾಗಿಯೂ ಕೆಲಸ ಮಾಡುತ್ತಾರೆ. ಬಡ ಜನರು ಭಯದಿಂದ ತಮ್ಮನ್ನು ತಾವು ತಡೆದುಕೊಳ್ಳುತ್ತಾರೆ. ಒಳ ಜಗತ್ತು ಮತ್ತು ಹೊರ ಜಗತ್ತಿನ ನಡುವೆ ಒಂದು ಸೇತುವೆ ಇದೆ, ಅದುವೇ ಕ್ರಮ, ಆಕ್ಷನ್. ಏಕೆಂದರೆ ನಾವು ಅಭ್ಯಾಸಗಳಿಂದ ಬಂಧಿಸಲ್ಪಟ್ಟಿದ್ದೇವೆ. ನಾವು ಕ್ರಮವನ್ನು ಅಭ್ಯಾಸ ಮಾಡುವ ಅಭ್ಯಾಸವನ್ನು ಹೊಂದಿದ್ದೇವೆ. ಅದು ಭಯವಿರಲಿ, ಅನುಮಾನವಿರಲಿ, ಚಿಂತೆ ಇರಲಿ, ಅಸ್ವಸ್ಥತೆ ಇರಲಿ ಅಥವಾ ಅನಾನುಕೂಲತೆ ಇರಲಿ, ನಾವು ಕ್ರಮವನ್ನು ಅಭ್ಯಾಸ ಮಾಡುತ್ತೇವೆ. ವಾಸ್ತವವಾಗಿ ನಾವು ಕ್ರಮ ತೆಗೆದುಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲದಿದ್ದರೂ ನಾವು ಕ್ರಮವನ್ನು ಅಭ್ಯಾಸ ಮಾಡುತ್ತೇವೆ. ನೀವು ಸುಲಭವಾದ ಕೆಲಸವನ್ನು ಮಾಡಲು ಬಯಸಿದರೆ ಜೀವನವು ಕಷ್ಟಕರವಾಗುತ್ತದೆ. ಆದರೆ ನೀವು ಕಷ್ಟಕರವಾದ ಕೆಲಸವನ್ನು ಮಾಡಿದರೆ ಜೀವನವು ಸುಲಭವಾಗುತ್ತದೆ. ನಾವು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ವ್ಯಾಯಾಮ ಮಾಡುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಮಗೆ ತಿಳಿದಿದೆ ಎಂದು ಭಾವಿಸೋಣ. ಹಾಗಾದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮೊದಲಿಗಿಂತ ಏಕೆ ಹೆಚ್ಚಾಗಿವೆ? ಇದು ಏಕೆಂದರೆ ಜನರು ಅದಕ್ಕಾಗಿ ಕೆಲಸ ಮಾಡುವುದಿಲ್ಲ ಅಥವಾ ಅವರಿಗೆ ಯಾವುದು ಸರಿಯಾದ ವಿಷಯ ಎಂದು ತಿಳಿದಿಲ್ಲ. ಇದು ಸುಲಭವಲ್ಲ, ಆದರೆ ಇದು ಅವಶ್ಯಕ. ಕ್ರಮ ತೆಗೆದುಕೊಳ್ಳುವುದು ಕಷ್ಟಕರವಾಗಿರಬಹುದು. ಬಹುಶಃ ನಿಮಗೆ ಭಯವಾಗಬಹುದು. ಬಹುಶಃ ನೀವು ಪ್ರತಿಭಾವಂತರಲ್ಲ ಎಂದು ನಿಮಗೆ ಅನಿಸಬಹುದು. ಬಹುಶಃ ನಿಮಗೆ ಅನಾನುಕೂಲ ಅನಿಸಬಹುದು ಅಥವಾ ಬಹುಶಃ ನಿಮಗೆ ಸೋಮಾರಿತನ ಅನಿಸಬಹುದು. ಆದರೆ ನಮಗೆ ಭಯವಿದ್ದರೂ ಅಥವಾ ಅನಾನುಕೂಲವಾಗಿದ್ದರೂ ನಾವು ಕ್ರಮ ತೆಗೆದುಕೊಳ್ಳಬೇಕಾದರೆ ಶ್ರೀಮಂತ ಜನರು ಹಾಗೆ ಮಾಡುತ್ತಾರೆ. ಅವರು ಭಯ ಮತ್ತು ಅಸ್ವಸ್ಥತೆಯ ಹೊರತಾಗಿಯೂ ಕ್ರಮ ತೆಗೆದುಕೊಳ್ಳುತ್ತಾರೆ. ಅವರ ಮನಸ್ಥಿತಿ ಇಲ್ಲದಿದ್ದರೂ ಸಹ ಅವರು ಕ್ರಮ ತೆಗೆದುಕೊಳ್ಳುತ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತು ನಿಮಗೆ ಹೇಗನಿಸಿದರೂ ಕ್ರಮ ತೆಗೆದುಕೊಳ್ಳುವುದು ಮುಖ್ಯ. ವೈಫಲ್ಯ ಮತ್ತು ಯಶಸ್ಸಿನ ನಡುವಿನ ವ್ಯತ್ಯಾಸವೇ ಕ್ರಮ. ನೀವು ಕ್ರಮ ತೆಗೆದುಕೊಂಡಾಗ ನೀವು ಈಗಾಗಲೇ ಗೆದ್ದಿರುತ್ತೀರಿ. ನಾವು ಕಷ್ಟಕರವಾದ ಪರಿಸ್ಥಿತಿಯಲ್ಲಿಯೂ ಕ್ರಮ ತೆಗೆದುಕೊಂಡರೆ ನಾವು ಯಶಸ್ವಿಯಾಗುತ್ತೇವೆ. ನಾವು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ಎಲ್ಲಿದ್ದೇವೆಯೋ ಅಲ್ಲಿಯೇ ಉಳಿಯುತ್ತೇವೆ ಅಥವಾ ಹಿಂದಕ್ಕೆ ಹೋಗುತ್ತೇವೆ. ಆದ್ದರಿಂದ ನಿಮ್ಮ ಬೆಳವಣಿಗೆಗೆ ಅಗತ್ಯವಿರುವ ಕ್ರಮವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ. 17ನೆಯ ಸಂಪತ್ತಿನ ಕಡತ, ನಿರಂತರ ಕಲಿಕೆ ಮತ್ತು ಬೆಳವಣಿಗೆ. ಶ್ರೀಮಂತ ಜನರು ಯಾವಾಗಲೂ ಕಲಿಯುತ್ತಾರೆ ಮತ್ತು ಮುಂದೆ ಸಾಗುತ್ತಾರೆ. ಬಡ ಜನರು ತಮಗೆ ಎಲ್ಲವೂ ಗೊತ್ತು ಎಂದು ಭಾವಿಸುತ್ತಾರೆ. ಶ್ರೀಮಂತರಾಗುವುದೆಂದರೆ ಕೇವಲ ಆರ್ಥಿಕವಾಗಿ ಶ್ರೀಮಂತರಾಗುವುದು ಎಂದಲ್ಲ, ಬದಲಿಗೆ ಶ್ರೀಮಂತರಾಗಲು ನೀವು ಯಾರ ಹಾಗೆ ಆಗಲು ಬಯಸುತ್ತೀರಿ ಎಂದರ್ಥ, ನಿಮ್ಮ ಪಾತ್ರದಲ್ಲಿ ಮತ್ತು ಮನಸ್ಸಿನಲ್ಲಿ. ಶ್ರೀಮಂತರಾಗುವುದೆಂದರೆ ಮನುಷ್ಯರಾಗಿ ನೀವು ಯಾರ ಹಾಗೆ ಆಗಬೇಕು ಎಂದರ್ಥ. ನಾವು ಬೆಳೆಯಬೇಕು. ಇದರ ಅರ್ಥವೇನು? ಎತ್ತರದಲ್ಲಿ ಬೆಳವಣಿಗೆಯೇ? ಅಲ್ಲ. ಕೂದಲು ಬೆಳೆಯುವುದೇ? ಅಲ್ಲ. ಪಾತ್ರ ಬೆಳೆಯುವುದೇ? ಹೌದು. ಮನುಷ್ಯನಾಗಿ ಬೆಳೆಯುವುದೇ? ಹೌದು. ಮಾಡಬೇಕಾದುದು ಇಷ್ಟೇ. ವೈಯಕ್ತಿಕ ಬೆಳವಣಿಗೆ ಎಂದರೆ ನಿಮ್ಮನ್ನು ನೀವೇ ಸುಧಾರಿಸಿಕೊಳ್ಳುವುದು. ಲೇಖಕರು ತಾವು ಕೂಡ ತಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಬಯಸುತ್ತಾರೆ ಎಂದು ಹೇಳುತ್ತಾರೆ. ನಾನು ಪ್ರತಿದಿನ ಕಲಿಯಲು ಪ್ರಯತ್ನಿಸುತ್ತೇನೆ ಎಂದು ಅವರು ಹೇಳುತ್ತಾರೆ. ನಾನು ಮಲಗಲು ಹೋದಾಗ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನನಗೆ ಒಂದು ವಿಷಯ ಹೆಚ್ಚಿಗೆ ತಿಳಿದಿರಬೇಕು ಎಂಬುದು ನನ್ನ ಪ್ರಯತ್ನ. ಇದು ಸುಧಾರಿಸಲು ಸಹಾಯ ಮಾಡುತ್ತದೆ. ಜಿಮ್ ರಾನ್ ಅವರು ಹೇಳಿದಂತೆ, ನೀವು ಯಾವಾಗಲೂ ಮಾಡುತ್ತಿರುವುದನ್ನೇ ಮಾಡುತ್ತಾ ಇದ್ದರೆ ನಿಮಗೆ ಯಾವಾಗಲೂ ಸಿಗುತ್ತಿರುವುದೇ ಸಿಗುತ್ತದೆ. ನಿಮ್ಮ ಬೆಳವಣಿಗೆ ಆಗುತ್ತಿಲ್ಲ ಎಂದರೆ ನೀವು ಸಾಯುತ್ತಿದ್ದೀರಿ ಎಂದರ್ಥ. ಶ್ರೀಮಂತರಾಗಲು ಮತ್ತು ಶ್ರೀಮಂತರಾಗಿ ಉಳಿಯಲು ಇರುವ ವೇಗವಾದ ಮಾರ್ಗವೆಂದರೆ ನಿಮ್ಮ ಸ್ವಂತ ಅಭಿವೃದ್ಧಿ. ನೀವು ಎಷ್ಟು ಹೆಚ್ಚು ಕಲಿಯುತ್ತೀರೋ ಅಷ್ಟೇ ಹೆಚ್ಚು ಬೆಳೆಯುತ್ತೀರಿ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಮ್ಮ ಬಗ್ಗೆಯೇ ಇದೆ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ. ಅಲ್ಲಿಗೆ ತಲುಪಲು ಮೊದಲು ಪಾತ್ರದಲ್ಲಿ ಮತ್ತು ಮನಸ್ಸಿನಲ್ಲಿ ಬಲಶಾಲಿಯಾಗಿರುವ ವ್ಯಕ್ತಿಯಾಗಬೇಕು. ಮುಖ್ಯ ವಿಷಯವೇನೆಂದರೆ ಎಲ್ಲವೂ ನಮ್ಮ ಬಗ್ಗೆಯೇ ಇದೆ. ಹಾಗಾಗಿ ಆತ್ಮೀಯರೇ, ನಿಮಗೆ ಹಣ್ಣುಗಳಲ್ಲಿ ಬದಲಾವಣೆ ಬೇಕಿದ್ದರೆ ನೀವು ಅದರ ಬೇರುಗಳನ್ನು ಬದಲಾಯಿಸಬೇಕು. ನೀವು ಗೋಚರಿಸುವುದನ್ನು ಬದಲಾಯಿಸಬೇಕಾದರೆ ಗೋಚರಿಸದ ವಿಷಯಗಳನ್ನು ಮೊದಲು ಬದಲಾಯಿಸಿ. ಒಂದು ಹಳೆಯ ನಾಣ್ಣುಡಿಯಿದೆ, ನೀವು ಕೇಳಿದ್ದನ್ನು ಮರೆಯುತ್ತೀರಿ, ನೀವು ನೋಡುವುದನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ನೀವು ಮಾಡುವುದನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಶ್ರೀಮಂತ ಜನರು ಹೇಗೆ ಕೆಲಸ ಮಾಡುತ್ತಾರೆ ಮತ್ತು ಹೇಗೆ ಯೋಚಿಸುತ್ತಾರೆ ಎಂಬುದಕ್ಕೆ ನಿಮ್ಮನ್ನು ಹತ್ತಿರ ತರಲು ನೀವು ಈಗ ಏನು ಮಾಡಬಹುದು ಎಂದು ಯೋಚಿಸಿ.
ಇದು ಮೊದಲ ಹಂತ. ಇದನ್ನು ಓದುವುದರ ಮೂಲಕವೂ ಪ್ರಾರಂಭಿಸಬಹುದು, ಆದರೆ ನಿಮಗೆ ನಿಜವಾದ ಜಗತ್ತಿನಲ್ಲಿ ಯಶಸ್ವಿಯಾಗಬೇಕಿದ್ದರೆ ಕ್ರಮ ತೆಗೆದುಕೊಳ್ಳುವುದೇ ಅಂತಿಮ ಹಂತ. ಆದ್ದರಿಂದ ನಿಮ್ಮ ಮೇಲೆ ಕೆಲಸ ಮಾಡಿ, ನಿಮ್ಮ ಆಲೋಚನೆಯ ಮೇಲೆ ಕೆಲಸ ಮಾಡಿ, ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿ. ನೀವು ಯಾರಾಗಿದ್ದೀರಿ ಎಂಬುದರ ಮೇಲೆ ಕೆಲಸ ಮಾಡಿ. ಅತ್ಯುತ್ತಮವಾಗಿ ಗಳಿಸಲು ನೀವು ಅತ್ಯುತ್ತಮ ವ್ಯಕ್ತಿಯಾಗಬೇಕು ಎಂದು ಹೇಳುವ ಮೂಲಕ ಲೇಖಕರು ತಮ್ಮ ಪುಸ್ತಕವನ್ನು ಮುಕ್ತಾಯಗೊಳಿಸುತ್ತಾರೆ. ನಮ್ಮೆಲ್ಲರ ಜೀವನವನ್ನು ಸುಧಾರಿಸುವ ಈ ಮಹತ್ವದ 17 ಸಂಪತ್ತಿನ ಕಡತಗಳ ಕುರಿತು ನೀವು ಇಷ್ಟು ತಾಳ್ಮೆಯಿಂದ ಆಳವಾದ ವಿಶ್ಲೇಷಣೆಯನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಚಾರಗಳು ನಿಮ್ಮಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟುಹಾಡಿವೆ ಎಂದು ಭಾವಿಸುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಲು ಮರೆಯದಿರಿ. ಮುಂದಿನ ವಾರ ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಯಶಸ್ಸಿನ ಬೇರುಗಳನ್ನು ಬಲಪಡಿಸುತ್ತಾ ಮುನ್ನಡೆಯಿರಿ. ಧನ್ಯವಾದಗಳು ಮತ್ತು ಶುಭವಾಗಲಿ.